14 ಕಿಲೋಮೀಟರ್ಗಳು, 8 ಲಿಂಗಗಳು, ಲಕ್ಷಾಂತರ ಭಕ್ತಾದಿಗಳು ಬರಿಗಾಲಿನಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವುದು. ಅಲ್ಲಲ್ಲಿ ಕಾಲು ನೋವಂತ ಕೂತ್ಕೊಳ್ಳೋದು. ಹೌದು, ಇವತ್ತು ನಾವು ಹೋಗಿರೋದು ತಮಿಳುನಾಡಿನ ತಿರುವಣ್ಣಾಮಲೈಗೆ, ಅರುಣಾಚಲೇಶ್ವರ ದೇವಸ್ಥಾನದ ದರ್ಶನ ಮಾಡೋಕ್ಕೆ. ವೆಲ್ಕಮ್ ಜನರೇ, ಇವತ್ತು ನಾವಿದ್ದೀವಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ. ಯಾವ ಬಸ್ ಹತ್ಕೊಂಡು ಹೋಗ್ಬೇಕು ಅಲ್ಲಿ ನೋಡಿ, ಆ ಥರ ಕೆಂಪು ಬಸ್ ಅಲ್ಲ, ಇಲ್ಲಿ ಬ್ಲೂ ಬಸ್ ಬರುತ್ತೆ. ಬ್ಲೂ, ಯೆಲ್ಲೋ, ಗ್ರೀನ್. ಇದೇ ಬಸ್ ನೋಡಿ ನಾವು ಬುಕ್ ಮಾಡಿರೋದು. ಸೀಟ್ಸ್ ಎಲ್ಲ ಬುಕ್ ಆಗಿದೆ, ಎಲ್ಲ 1 by 1 ಬರ್ತಿದ್ದಾರೆ. 10 ಗಂಟೆಗೆ ಕರೆಕ್ಟಾಗಿ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನ ಬಿಡ್ತೀವಿ. ಕನ್ನಡ ಸಾಂಗ್ ಕೇಳ್ತಾ ತಮಿಳ್ನಾಡು ಕಡೆಗೆ ಹೊರಡ್ತೀವಿ. ಹೇ ಗಾಯ್ಸ್, ಈಗ ಟೈಮು 1:30 ಆಗಿದೆ. ಟೀ ಬ್ರೇಕ್ ಅಂತ ನಿಲ್ಲಿಸ್ತಾರಲ್ಲ, ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಅರ್ಲಿ ಮಾರ್ನಿಂಗ್ 3:30 AM ನಾವು ತಿರುವಣ್ಣಾಮಲೈಗೆ ರೀಚ್ ಆಗ್ತೀವಿ. ಇಲ್ಲಿಂದ ನಾವು ಆಟೋ ಇಟ್ಕೊಂಡು ನಮ್ಮ ಸ್ಟೇಗೆ ಹೋಗ್ತೀವಿ. ಸ್ಟೇಗೆ ಹೋಗಿ ರೂಮಿಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೊರಡ್ತಾ ಇರೋದು. ಗೈಸ್, ಅದೇ ರಾಜಗೋಪುರ ಮುಂದೆ ಗಿರಿ ಪ್ರದಕ್ಷಿಣೆನ ಫಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಈ ರಾಜಗೋಪುರ ಮುಂದೆ ಕರ್ಪೂರ ಹಚ್ಚಿ ನಾವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾವು ರೈಟ್ ಸೈಡಲ್ಲಿ ಒಂದು ಗಣಪತಿ ಟೆಂಪಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಮೊದಲನೇ ಲಿಂಗ ನಮಗೆ ಸಿಗೋದು ಇಂದ್ರಲಿಂಗ ಅಂತ. ತಮ್ಮ ಜೀವನದ ಯಶಸ್ಸಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈಗ ಸಮಯ 5 ಗಂಟೆ. ಅಫಿಷಿಯಲ್ ಆಗಿ ಫಸ್ಟ್ ಲಿಂಗ ಅದು ಕಂಪ್ಲೀಟ್ ಮಾಡಿದೆ. ಗಿರಿವಲಯಂ ಮಾರ್ಗದಲ್ಲಿ ನಮಗೆ ಈ ಥರ ಒಂದೊಂದು ಚಾರ್ಟ್ಸ್ ಹಾಕಿರ್ತಾರೆ, ನೀವೆಲ್ಲಿರ್ತೀರ ಅಂತ. ನಾವೀಗ ಎಕ್ಸಾಕ್ಟ್ಲಿ ಇಂದ್ರಲಿಂಗಂ ಮುಗಿಸ್ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಂದ್ರಲಿಂಗಂ ಫಸ್ಟ್ ಲಿಂಗಮ್ ಆಯಿತಾ. ಸೆಕೆಂಡ್ ಇರೋದು ನಮಗೆ ಅಗ್ನಿಲಿಂಗಮ್ಮು, ಥರ್ಡು ಯಮಲಿಂಗಮ್ಮು, ಫೋರ್ತು ನೈಋತಿ ಲಿಂಗಮ್ಮು, ಫಿಫ್ತು ವರುಣಲಿಂಗಮ್ಮು, ಸಿಕ್ಸ್ತು ವಾಯುಲಿಂಗಮ್ಮು, ಸೆವೆಂತು ಕುಬೇರಲಿಂಗಮ್ಮು ಆ್ಯಂಡ್ ಫೈನಲಿ 8ತು ಈಶಾನ್ಯ ಲಿಂಗಮ್ಮು. ಇನ್ನೂ 2 ಲಿಂಗಗಳು ಸಿಗ್ತದೆ, ಅದು ಚಂದ್ರಲಿಂಗಂ ಮತ್ತು ಸೂರ್ಯಲಿಂಗಮ್ಮು. ಇವೆರಡು ಈ 8 ಇದರಲ್ಲಿ ಕೌಂಟ್ ಆಗಲ್ಲ. ಬೇಸಿಕಲಿ ಏನಂದರೆ 8 ದಿಕ್ಕಿನಲ್ಲಿ 8 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರೋದು. ಅಗ್ನಿಲಿಂಗ ಪಾಪಗಳನ್ನು ದಹಿಸುವುದಕ್ಕೆ ಇದು ಸಂಕೇತ. ಅಗ್ನಿಲಿಂಗಂ ಆದಮೇಲೆ ಯಮಲಿಂಗಂಗೆ 1.8 ಕಿಲೋಮೀಟರ್ಸ್ ಇದೆ. ಕಾಲೆಲ್ಲ ಹೊತ್ತಿನಲ್ಲಿ ಹೋಗ್ತಿದ್ದಾರೆ. ಯಮಲಿಂಗಮ್ಮ ಗೈಸ್, ಇದು ಜೀವನದ ಸತ್ಯವನ್ನು ಇದು ನೆನಪಿಸ್ತದೆ. ಯಮಲಿಂಗ ಮುಗಿಸ್ಕೊಂಡು ಈಗ ನೈಋತಿ ಲಿಂಗಂ ಕಡೆ ಹೋಗ್ತಾ ಇದ್ದೀವಿ. 1.6 ಕಿಲೋಮೀಟರ್ಸ್. ಹಿಂಗೆ ಹೋಗ್ಬಿಟ್ರೆ ಬೆಂಗಳೂರು ಸಿಕ್ಬಿಡುತ್ತೆ ಗೈಸ್. ಪ್ರದಕ್ಷಿಣೆ ಮಾಡೋಕ್ಕಂತಾನೆ ಅಲ್ಲಲ್ಲಿ ಬೋರ್ಡ್ಸ್ ಹಾಕಿರ್ತಾರೆ, ಆ ಬೋರ್ಡ್ನ ಫಾಲೋ ಮಾಡ್ಬೋದು. ಅಲ್ಲಿ ನೋಡಿ ಎಲ್ಲೋ ಬೋರ್ಡ್ ಕಾಣ್ತಿದ್ಯಲ್ಲ, ಆ ಡೈರೆಕ್ಷನಲ್ಲಿ ಹೋಗ್ಬೇಕೀಗ. ನೈಋತ್ಯ ದಿಕ್ಕಿನಲ್ಲಿದೆ ಅಂತನಾ? ಅದೇ ಅವಾಗ ನೋಡೋದಲ್ಲ, ಆಗ್ನೇಯ, ಅಗ್ನಿಲಿಂಗಂ ಮತ್ತು ಯಮಲಿಂಗಂ ಅವೆಲ್ಲ ಮೂಲೆಗಳು. ಹೊರಗಾಟ ಮನಸ್ಸಿಗೆ ಸ್ಥಿರತೆ ಥರ ಕೆಲ್ಪ್ ಮಾಡುತ್ತೆ, ನೆಗೆಟಿವಿಟಿಯಿಂದ ದೂರ ಇಡೋಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಮುಗಿಸಿದ್ದು ನೈಋತ್ಯ ಲಿಂಗಂ. ನಮ್ಮ ಪ್ರಕಾರ ನೆಕ್ಸ್ಟು
ನೆಕ್ಸ್ಟು ಸೂರ್ಯಲಿಂಗಮ್ 1.3 ಕಿಲೋಮೀಟರ್ಸ್. ಲೆಟ್ಸ್ ಗೋ. Peacock, nice man. ಪೀಕಾಕ್ ಇದೆ ಗೈಸ್. Peacock. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಸೂರ್ಯಲಿಂಗಂಗೆ ರೀಚ್ ಆಗಿದ್ದೀವಿ. ಇದು ಆ 8 ಲಿಂಗಗಳಿದೆಯಲ್ಲ ಅದರಲ್ಲಿ ಕನ್ಸಿಡರ್ ಆಗಲ್ಲ. Where are you going ಅಂತ ಅನ್ನೋ. ಅಲ್ಲೋಯ್ತು ಮರದ ಹತ್ರ. ಅದ್ರದ್ದು ರೆಕ್ಕೆ ಎಲ್ಲ ಬೆಂಡ್ ಮಾಡ್ಬಿಟ್ಟ ಬಿಡೋ. ಟೊಕ್ಕೆ ಹಿಡ್ಕೊಳ್ಳೋ ಹಿಂದೆ. ದಯವಿಟ್ಟು ಇದನ್ನ ಹಾಕ್ಬೇಡ ಯೂಟ್ಯೂಬಲ್ಲಿ. ಅವ್ರು ಬರೋ ಇಂಥವೇ ಹಾಕೋದು. ಬೆಟ್ಟದಲ್ಲಿ ನಿಂತ್ಕೊಂಡು 1 ಗಂಟೆಯಿಂದ ಬೆಟ್ಟ ಕಾಯ್ತಿದ್ದೀವಿ. ಅದನ್ನ ಹಾಕ್ಬಿಡ್ತಾರೆ. ಸೂರ್ಯಲಿಂಗಂ ಆದಮೇಲೆ ನಾವೊಂದು ಪಿಟ್ ಸ್ಟಾಪ್ ಹಾಕ್ಕೊಂಡು ಕಾಫಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಇಸ್ ವರುಣಲಿಂಗಮ್ 0.5 ಫ್ರಮ್ ಸೂರ್ಯಲಿಂಗಮ್. ಗೈಸ್, ಗಿರಿ ಪ್ರದರ್ಶನದಲ್ಲಿ 7 ಕಿಲೋಮೀಟರ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಬ್ಯಾಕ್ ವ್ಯೂ ನೋಡಿ. ವರುಣಲಿಂಗ ಮನಸ್ಸಿಗೆ ಶಾಂತಿ ಹಾಗೂ ಶುದ್ಧತೆ ಇವೆರಡು ಪ್ರಾಪ್ತಿಯಾಗ್ತದೆ. ನೆಕ್ಸ್ಟ್ 1.7 ಕಿಲೋಮೀಟರ್ ವಾಯುಲಿಂಗಂ. ಗೈಸ್, ಇಲ್ಲಿ ತಿಂಡಿ ತಿನ್ಕೊಂಡ್ವಿ. ವಾಯುಲಿಂಗ ಶಕ್ತಿಗೆ ಸಂಕೇತವಾಗಿರುತ್ತದೆ. ನೆಕ್ಸ್ಟು ಚಂದಿರಲಿಂಗಂ 1 ಕಿಲೋಮೀಟರ್. ದ ಓನ್ಲಿ ಲೆಜೆಂಡ್ ಹೂ ಕ್ಯಾರಿಡ್ ವಾಟರ್ ಬಾಟಲ್ ಫಾರ್ ಎವ್ರಿ ಒನ್. ಚಂದ್ರಲಿಂಗ ಮನಸ್ಸಾಕ್ಷಿ ಹೆಚ್ಚಿಸುವ ಹಾಗೂ ಮನಸ್ಸಿಗೆ ಶಾಂತಿಯನ್ನು ನೀಡುವ ಸ್ಥಳವಾಗಿದೆ. ಕುಬೇರಲಿಂಗ ಐಶ್ವರ್ಯ ಹಾಗೂ ಸಂಪತ್ತಿಗೆ ಬೇಡ್ಕೊಳ್ಳೋರು ಇಲ್ಲಿ ಬರ್ಬೋದು. ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಲಿಂಗಂ. ಇನ್ನು ಈಶಾನ್ಯ ಲಿಂಗಂ 1.9 ಕಿಲೋಮೀಟರ್ಸ್ ಹೋಗೋದು. ಕ್ಯೂ ನೋಡ್ತಾ ಇದ್ದೀರಲ್ಲ ಗೈಸ್, ಮೋಕ್ಷ ಮಾರ್ಗಕ್ಕೆ ಕ್ಯೂ ಇದು. ನಾವೀಗ ಸದ್ಯಕ್ಕೆ ಹೋಗ್ತಿಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ. ಅಲ್ಲಿಂದ ಹಿಡಿದು ಕ್ಯೂ ಊರಾಗ್ಲ ಇದೆ. ಏನು ಮಚ್ಚ ಇದು? ವಾಟ್ ಈಸ್ ದಿಸ್ ಬಿಹೇವಿಯರ್? ಅಲ್ಲಿ ಕಾಣ್ತಿದೆ ನೋಡಿ, ಅದು ಮೋಕ್ಷ ಮಾರ್ಗಕ್ಕೆ ದಾರಿ ಅಂತ ಹೇಳ್ತಾರೆ. ಅಲ್ಲಿ ಕ್ಯೂವಿಂದ ಹೋಗಿ ಅಲ್ಲಿ 2 ಸಣ್ಣ ಕಲ್ಲುಗಳು ಅಂದರೆ ಬಂಡೆ ಕಲ್ಲುಗಳ ಥರ ಜೋಡಿಸಿರ್ತಾರಲ್ಲ, ಅಲ್ಲಿ ಸಂದಿಯಿಂದ ನುಸುಳ್ಕೊಂಡು ಈ ಕಡೆ ಬರೋಕ್ಕಿರುತ್ತೆ. ಅದನ್ನು ನುಗ್ಗಿ ಬಂದಾಗ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಅದು ನಂಬಿಕೆ. ಲಾಸ್ಟ್ ಈ ಸ್ಟ್ರೆಚ್ ಇದೆಯಲ್ಲ, ಅಲ್ಲಿ ನೆರಳೇ ಇಲ್ಲ ಗೈಸ್. ಸೊ ಈ ಥರ ಏನೇನೋ ಜುಗಾಡ್ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲ. ಒಂದು 3 ಜನ ಇರೋ ಗ್ಯಾಂಗು ಹಿಂದೆ ಉಳ್ಕೊಂಡಿದೆ, 2 ಇರೋ ಗ್ಯಾಂಗು ಮುಂದೆ ಹೋಗ್ತಿದೆ. ಲಾಸ್ಟ್ 4 ಕಿಲೋಮೀಟರ್ಸ್ ಮಾತ್ರ ಹೆವಿ ಕಾಲು ನೋವು. ಬಿಸಿಲು ಬೇರೆ ಸ್ಟಾರ್ಟ್ ಆಗಿಬಿಡ್ತಾ, ಗೊತ್ತಿಲ್ಲ ಗುರು ಏನಾಗುತ್ತೆ ಕಾಲು ಅಂತ. ಫೈನಲಿ 8ನೇ ಲಿಂಗಗೆ ತಲುಪ್ತೀವಿ. ಇದು ಈಶಾನ್ಯ ಲಿಂಗ. ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ದೇವರ ಕೃಪೆಗೆ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಫ್ಟರ್ ಕಂಪ್ಲೀಟಿಂಗ್ 14 kilometers,
ಎಲ್ಲಾರ ಫೇಸ್ಗಳು ನೋಡಿ. ದೇವಸ್ಥಾನ ಮುಂದೆ ಹೋಗಿಲ್ಲ ಇಷ್ಟ. ಏ ಇನ್ನೊಂದು ಬ್ಯಾಂಡೇಜ್ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ ಪಾಪ, ನೋಡೋಕ್ಕಾಗ್ತಿಲ್ಲ. ಇದೇ ಟೆಂಪಲ್ಲು ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದಾಗ ಇಲ್ಲೇ ಫಸ್ಟ್ ಬಂದ್ಬಿಟ್ಟು ಆಮೇಲೆ ಗೋಪುರ ಹತ್ರ ಹೋಗಿ ರಾಜಗೋಪುರ ಹತ್ರ ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡಿದರೆ ಒಂದು ಪ್ರದಕ್ಷಿಣೆ, ಗಿರಿ ಪ್ರದಕ್ಷಿಣೆ ಅನ್ನೋದು ಕಂಪ್ಲೀಟ್ ಆಗ್ತದೆ. ಗಿರಿ ಪ್ರದಕ್ಷಿಣೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನಾವು ಫ್ರೆಶ್ ಅಪ್ ಆಗಿ ಮೇನ್ ಟೆಂಪಲ್ ಇದೆಯಲ್ಲ, ಅರುಣಾಚಲೇಶ್ವರ ಟೆಂಪಲು, ಅದರೊಳಗೆ ಹೋಗೋಕ್ಕೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ವಾಪಸ್ ಟೆಂಪಲ್ ಹತ್ರ ಬಂದಿದ್ದೀವಿ. ಇದೆಲ್ಲ ಆಲ್ಮೋಸ್ಟ್ ಒಂದು 2 hours ಆದಮೇಲೆ ಅಂದ್ಕೊಳ್ಳಿ ಟೈಮ್ ಜಂಪು. ಹದಿನಾಲ್ಕು ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಬರೀ ಕಾಲಲ್ಲಿ ನಡೆಯೋದ್ರಿಂದ ನಿಮ್ಮ ಒಳಗಡೆ ಇಲ್ಲಿ ಟೆಂಪಲಲ್ಲಿ ನಡೆಯೋಕ್ಕೂ ಹಿಂಸೆ ಆಗ್ತಿದೆ. ಹಿಡ್ಕೊಂಡು ನಡೀತಾ ಇದ್ದೀವಿ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತಾರಲ್ಲ, ಅದು ಇದನ್ನೇ ಇರಬೇಕು. ದರ್ಶನ ಎಲ್ಲ ನಮಗೆ 1.5 hour ಮುಗಿದೋಯ್ತು. ಇನ್ನು ಹೊರಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಪ್ರಸಾದನೂ ತಿಂದು ಒನ್ ಲಾಸ್ಟ್ ಥಿಂಗ್ ಟು ಡೂ ಇನ್ ತಿರುವನಮಲೆ, ಫೋಟೋಶೂಟು ಅದೀಗ ಮಾಡ್ತಿದ್ದಾರೆ. ಇಷ್ಟ ಆಗಿರುತ್ತೆ ನಮ್ಮ ತಿರುವನಮಲೈನ ವ್ಲಾಗ್. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.